ಇಲ್ಲಿ ನೋಡಿ ಈಗ ಇತ್ತು ಫುಲ್ ಇದಕ್ಕೆ ಕೇರೆ ಬಳ್ಳಿ ಹೇಳುದು ಉದ್ದ ಇರ್ತದೆ. ಇದ್ರಲ್ಲಿ ಹೊಸ ಗಿಡ ಮಾಡ್ಬೋದು. ಹೇಗೆ ಇದು? ಇದಂದ್ರೆ ಇಲ್ಲಿ ಇಷ್ಟು ಇಟ್ಟು ಫಂಗಿಸೈಡ್ ಇರ್ತದೆ, ಜೋಡಿ ಅಂತ ಫುಲ್ ಸಿಸ್ಟಮ್ಯಾಟಿಕ್ ಮತ್ತೆ ಕಾಂಟ್ಯಾಕ್ಟ್ ಫಂಗಿಸೈಡ್. ಮತ್ತೆ ಇದನ್ನು ಫುಲ್ ಬಕೆಟ್ ಅಲ್ಲಿ ಸ್ವಲ್ಪ ಒಂದು 3 ಗ್ರಾಮ್ ಅಷ್ಟು ಮುಗ್ಗು 6 ತಿಂಗಳವರೆಗೆ ಮುಗ್ಗು ಬಿಡ್ಲಿಕ್ಕೆ ಮಾಡ್ಬೋದು. ಮುಗ್ಗು 6 ತಿಂಗಳು 6 ಅಥವಾ 4 ತಿಂಗಳು ಆಗ ಸ್ವಲ್ಪ ದೊಡ್ಡದಾಗ್ತದೆ ಗಿಡ. ಈ ಗಿಡ ನೆಡುವಾಗ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಕೆಲವರು ಇಲ್ಲಿ ತನಕ ಮಣ್ಣು ಹಾಕ್ತಾರೆ. ಇಲ್ಲಿ ತನಕ ಮಣ್ಣು ಹಾಕುದು ಬೇಡ, ಅಗತ್ಯ ಇಲ್ಲ. ಕೆಳಗೆ ಸ್ವಲ್ಪ ಬೇರಿನ ಸ್ವಲ್ಪ ಮೇಲೆ ಮಣ್ಣಿದ್ರೆ ಸಾಕು. ಮರಳು 2 ಮಗ್ಗಷ್ಟು ಹಾಕ್ಬೇಕು. ಜಾಸ್ತಿ ಸ್ವಲ್ಪ ಮಣ್ಣು ಗಟ್ಟಿ ಇದ್ರೆ ಜಾಸ್ತಿ ಹಾಕ್ಬೇಕು. ಅಂದ್ರೆ ಮೆದುವಾಗಿ ಮೃದುವಾಗಿದ್ರೆ ಜಾಸ್ತಿ ಹಾಕ್ಬೇಕು. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನಿವತ್ತು ಪುತ್ತೂರು ತಾಲೂಕಿನ ಸಂಪ್ಯದಲ್ಲಿದ್ದೇನೆ. ನಾನು ಇರುವಂತದ್ದು ಒಂದು ಮನೆಯ 2ನೇ ಫ್ಲೋರ್ನಲ್ಲಿ ಮಹಡಿಯ ಮೇಲ್ಗಡೆ. ನಿಮಗೆ ಕೆಳಗಡೆ ರಸ್ತೆ ಕಾಣುತ್ತದೆ. 2 ಫ್ಲೋರ್ನ ಮೇಲ್ಗಡೆ ಇದ್ದೇನೆ. ಬಂದಿರುವಂತದ್ದು ನಾನು ಒಂದು ಕೃಷಿಯ ಸಂಗತಿಯನ್ನು ತೋರಿಸ್ಲಿಕ್ಕೋಸ್ಕರ. ಇಲ್ಲಿ ಕಾಣ್ತಿರುವಂತದ್ದು ಮಲ್ಲಿಗೆ, ಗುಲಾಬಿ ತುಂಬಾ ಚೆನ್ನಾಗಿ ಕೃಷಿ ಮಾಡಿದ್ದಾರೆ. ಇಂಥ ಕೃಷಿಯನ್ನು ತುಂಬಾ ನಾವು ನೋಡ್ತೀವಿ. ಆದ್ರೆ ಇದರಲ್ಲಿ ಏನು ವಿಶೇಷತೆ ಅಂತ ಹೇಳಿದ್ರೆ, ಇದನ್ನು ಮಾಡ್ತಿರುವಂತದ್ದು 10ನೇ ಕ್ಲಾಸ್ನ ಸ್ಟೂಡೆಂಟ್ ಒಬ್ರು ಮಾಡ್ತಾ ಇರುವಂತದ್ದು. ಅದರ ಎಲ್ಲ ಟೆಕ್ನಿಕ್ಗಳು, ಅದಕ್ಕೆ ಸಂಬಂಧಿಸಿದ ರೋಗದ ವಿಚಾರಗಳು, ಅದರ ಪ್ರೀ ಪಾಟಿಂಗ್ ಮಾಡುವಂಥದ್ದು, ಇದೆಲ್ಲವೂ ಕೂಡ ಅದರಲ್ಲಿ ಅವರು ಎಕ್ಸ್ಪರ್ಟ್ ಆನ್ಲೈನ್ ಮುಖಾಂತರ ಕಲಿತು ಇವತ್ತು ತುಂಬಾ ಚೆನ್ನಾಗಿ ಇವತ್ತಿನ ಯುವ ಸಮುದಾಯಕ್ಕೆ ಒಂದು ಮಾದರಿಯಾಗುವ ರೀತಿಯಲ್ಲಿ ಮಾಡ್ತಾ ಇದ್ದಾರೆ. ನಾನು ಬಂದಿರುವಂತದ್ದು ವಿದ್ಯಾಭ್ಯಾಸದ ಜೊತೆಗೆ ಹೇಗೆ ಇದನ್ನು ಪಿಕಪ್ ಮಾಡ್ತಾರೆ, ಹೇಗೆ ಸಮಯವನ್ನು ಇದಕ್ಕೆ ಹೊಂದಿಸ್ಕೊಳ್ತಾರೆ ಅನ್ನುವಂಥ ಎಲ್ಲ ಸಂಗತಿಯನ್ನು ತಿಳಿಸ್ತಾರೆ. ಬನ್ನಿ ನಿಶಾನ್ ಅವ್ರ ಜೊತೆ ಮಾತುಕತೆಯನ್ನು ಮಾಡುವ. ನಮ್ಮ ಜೊತೆ ಹವ್ಯಾಸಕ್ಕಾಗಿ ಕೃಷಿಯನ್ನು ಮಾಡ್ತಾ ವಿದ್ಯಾರ್ಥಿ ಜೀವನದಲ್ಲಿರುವಂತ ನಿಶಾನ್ ಇದ್ದಾರೆ. ನಿಶಾನ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿ. ನೀವು ಎಲ್ಲಿ ಸ್ಕೂಲ್ ಓದ್ತಿದ್ದೀರಿ? ಸೈನ್ಸ್ ಫಿಲಮ್ ಪುತ್ತೂರು. ಎಷ್ಟನೇ ಕ್ಲಾಸ್? 10th ಸ್ಟ್ಯಾಂಡರ್ಡ್. ಅಂದ್ರೆ ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಗಿಡವನ್ನು ನೆಟ್ಟಿದ್ರು. ಹಾಗಾಗಿ ಸ್ವಲ್ಪ ಇಂಟ್ರೆಸ್ಟ್ ಹಾಗೆ ಸ್ವಲ್ಪ ಫಸ್ಟಿಗೆ 10 ಗಿಡವನ್ನು ನೆಟ್ಟೆ. ಮತ್ತೆ ಅದನ್ನು ಇನ್ಕ್ರೀಸ್ ಮಾಡ್ತಾ ಹೋದೆ. ಮತ್ತೆ ಒಂದು 40 ಗಿಡಗಳನ್ನು ನೆಟ್ಟೆ. ಒಂದು ವರ್ಷ 1.5 ವರ್ಷ ಆಯ್ತು. ಅಂದ್ರೆ ನಾನು ಆನ್ಲೈನ್ ಅಲ್ಲಿ ನೋಡಿ ಕಲ್ತಿದ್ದೇನೆ. ಆನ್ಲೈನ್ ಯೂಟ್ಯೂಬ್ ಸ್ವಲ್ಪ ಕಲಿತೆ. ಮತ್ತೆ ದೊಡ್ಡಪ್ಪ ಅವರು ಹೇಳಿದ್ರು ಸ್ವಲ್ಪ ಹೇಗೆ ಆರೈಕೆ ಮಾಡ್ಬೇಕು. ಈಗ ಫಸ್ಟಿಗೆ ಗಿಡ ನೆಡ್ಲಿಕ್ಕೆ ನಾವು ಪಾಟ್ ಅಥವಾ ಮಣ್ಣಲ್ಲಿ ನೆಡ್ಬೇಕು. ನಾವು ಜಾಗ ಇಲ್ಲದವರಿಗೆ ಪಾಟ್ ಅಲ್ಲಿ ಟೆರೆಸ್ ಮೇಲೆ ಎಲ್ಲ ನೆಡ್ಬೋದು. ಫಸ್ಟ್ ಒಂದು ಚಟ್ಟಿಯಷ್ಟು ಮಣ್ಣು, 2 ಹಿಂಡಿಯಷ್ಟು ಕೈಬೇವಿನ ಹಿಂಡಿ. ಅಂದ್ರೆ ಹಿಂಡಿ ಹಿಡಿ? ಹಿಡಿ ಒಂದು ಹಿಡಿ, 1 ಅಥವಾ 2 ಹಿಡಿ ಹಾಕ್ಬೋದು ಫಸ್ಟ್ ಮಣ್ಣಿಗೆ. ಅಂದ್ರೆ ಒಂದು ಅರ್ಧ ಕೆಜಿ ಇರ್ಬೋದು ಅಂದಾಜಲ್ಲ. ಯಾವ ಹಿಂಡಿ? ಕೈಬೇವಿನ ಹಿಂಡಿ ಹಾಕ್ಬೋದು. ಯಾವ್ದು ಕೂಡ ಆಗ್ತದೆ. ನೆಲಗಡಲೆ, ಕಂಪೋಸ್ಟ್, ಸೆಗಣಿ ಗೊಬ್ಬರ ಹಾಕ್ಬೋದು. 2-3 ಹಿಡಿ 4 ಹಿಡಿ ಅಷ್ಟು ಹಾಕ್ಬೋದು ಸೆಗಣಿ ಗೊಬ್ಬರ. ಮರಳು 2 ಮಗ್ಗಷ್ಟು ಹಾಕ್ಬೇಕು. ಜಾಸ್ತಿ ಸ್ವಲ್ಪ ಮಣ್ಣು ಗಟ್ಟಿ ಇದ್ರೆ ಜಾಸ್ತಿ ಹಾಕ್ಬೇಕು. ಅಂದ್ರೆ ಮೆದುವಾಗಿ ಮೃದುವಾಗಿದ್ರೆ ಜಾಸ್ತಿ ಹಾಕ್ಬೇಕು. ಅದನ್ನು ಫುಲ್ ಮಿಕ್ಸ್ ಮಾಡ್ಬೇಕು. ಮತ್ತೆ ಈ ಗ್ರೋ ಬ್ಯಾಗ್ ಅಥವಾ ಪಾಟ್ ಅಲ್ಲಿ ನಡ್ಬೇಕು. ಇಷ್ಟು ದೊಡ್ಡ ಪಾಟ್ಗೆ ನೀವು ಹೇಳಿದ ಲೆಕ್ಕ ಅಲ್ವಾ? ಈ ಮಣ್ಣನ್ನು ಹಾಕಿ ಗಿಡ ನರ್ಸರಿಯಿಂದ ತರ್ತಿರ್ತೇವೆ. ನರ್ಸರಿಯಿಂದ ತಂದು ಗಿಡ ರ್ಯಾಪರ್ ತೆಗೆದು ಅದಕ್ಕೆ ಸ್ವಲ್ಪ ಕೆಳಗೆ ಮಣ್ಣು ಹಾಕಿ ಕೆಳಗೆ ಹೋಲ್ ಮಾಡ್ಬೇಕು. ಹೋಲ್ ಇಂಪಾರ್ಟೆಂಟ್, ನೀರು ಹೋಗ್ಲಿಕ್ಕೆ ಎಲ್ಲ. ಯಾವ್ದು ಇದಕ್ಕೆ? ಇಲ್ಲಿ ನೀವು ಮಾಡಿದಿರಿ ಹಾಗೆ. ಹೋಲ್ ಸೈಡ್ ಅಲ್ಲಿ ಕೆಳಗೆಲ್ಲ ಹೋಲ್ ಮಾಡ್ಬೇಕು. ನೆಟ್ಟು ಮತ್ತೆ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಸರಿ ಗಟ್ಟಿಯಾಗಿ ನೆಡ್ಬೇಕು. ಗಟ್ಟಿ ಮತ್ತೆ ಅದಕ್ಕೆ ಸ್ವಲ್ಪ ಮೇಲೆ ಗೊಬ್ಬರ ಏನಾದ್ರು ಹಾಕ್ಬೇಕು. ಮತ್ತೆ ಒಂದು ತಿಂಗಳಷ್ಟು ಮುಟ್ಲಿಕ್ಕೆ ಹೋಗ್ಬಾರ್ದು ಚಿಕ್ಕ ಗಿಡ ನಡುವಾಗ. ಮತ್ತೆ ಒಂದು ತಿಂಗಳಾದ ನಂತರ ಗೊಬ್ಬರ, ಕಂಪೋಸ್ಟ್ ಗೊಬ್ಬರ ಅಥವಾ ಬೇರೆ ಏನಾದ್ರು ಇದ್ರೆ ಅದು ಹಾಕ್ಬೋದು. ಈ ಗಿಡ ನೆಡುವಾಗ ಇನ್ನೊಂದು ಇಂಪಾರ್ಟೆಂಟ್ ಅಂದ್ರೆ ಕೆಲವರು ಇಲ್ಲಿ ತನಕ ಮಣ್ಣು ಹಾಕ್ತಾರೆ. ಇಲ್ಲಿ ತನಕ ಮಣ್ಣು ಹಾಕುದು ಬೇಡ, ಅಗತ್ಯ ಇಲ್ಲ. ಕೆಳಗೆ ಸ್ವಲ್ಪ ಬೇರಿನ ಸ್ವಲ್ಪ ಮೇಲೆ ಮಣ್ಣಿದ್ರೆ ಸಾಕು.
ಅಂದ್ರೆ ನಾರ್ಮಲ್ ನೀವು ಅಡಿಗೆ ನೆಟ್ರೆ ಇಷ್ಟ ಅಡಿಗೆ ನಿಲ್ತದೆ, ಹಾ. ಆಗ ನಿಮ್ಗೆ ಬೇರೆ ಹೋಗ್ಲಿಕ್ಕೆ ಆಗುದಿಲ್ಲ. ಹೌದೌದು. ಅಲ್ಲ? ಇಲ್ಲಿ ತನಕ ಇಲ್ಲಿ ಹಾಫ್ ಮಣ್ಣು ಹಾಕಿ, ಹಾ. ಸ್ವಲ್ಪ ಇಲ್ಲಿ ಮಣ್ಣಿರ್ತದೆ, ಹಾಫ್ ಮಣ್ಣು ಹಾಕಿ ಹಾ. ಕರೆಕ್ಟ್ ಗ್ರೋ ಬ್ಯಾಗ್ ಅನ್ನು ಕರೆಕ್ಟ್ ಇಟ್ಟು ಹಾ. ಸ್ವಲ್ಪ ಗಟ್ಟಿ ಮಾಡಿ ಹಾ. ಇಲ್ಲಿ ಇದನ್ನು ಇದನ್ನು ಬಿಚ್ಚಿ, ಹಾ. ಈ ಬಿಚ್ಚಿ ಇಲ್ಲಿ ಸ್ವಲ್ಪ ಅಡಿಯಲ್ಲಿ ಕೆಳಗೆ ಬೇರೋಗಿದೆ, ಹ್ಮ್. ಸ್ವಲ್ಪ ಇದನ್ನು ತೆಗೆದು ಮಣ್ಣನ್ನು ಸ್ವಲ್ಪ ಹೀಗೆ ಲೂಸ್ ಮಾಡ್ಬೇಕು. ಲೂಸ್ ಮಾಡ್ಬೇಕು. ಹಾ. ಮೇಲೆ ಕೂಡ ಹೌದು, ಸ್ವಲ್ಪ ಮಣ್ಣು ತೆಗಿಬೇಕು. ಗೊತ್ತಾಯ್ತು. ತೆಗೆದು ಅದನ್ನಿಟ್ಟು ಅದರ ಮೇಲೆ ಮಣ್ಣು ಹಾಕ್ಬೇಕು. ಹಾ. ಸ್ವಲ್ಪ ಮಣ್ಣು ಹಾಕಿ ಅದರ ಮೇಲೆ ಸ್ವಲ್ಪ ಹ್ಮ್. ಈ ಗೊಬ್ಬರ ಅಥವಾ ಏನಾದ್ರೂ ಹಿಂಡಿ ಅಥವಾ ಹಾಕ್ಬೇಕು. ಇಲ್ಲಿ ಹಾಫ್ ಇದ್ರೆ ಸಾಕು. ಇಲ್ಲಿ ಇದನ್ನು ಫೋಲ್ಡ್ ಮಾಡ್ಬೇಕು ಗ್ರೋ ಬ್ಯಾಗ್ ಅಲ್ಲಿ. ಅದನ್ನು ಸ್ವಲ್ಪ ಫ್ಲೋ ಮಾಡಿ ಇಟ್ಟಿದ್ದೀರಲ್ಲ? ಸ್ವಲ್ಪ ಫೋಲ್ಡ್ ಯಾಕೆಂದ್ರೆ ಇದು ಗೊಬ್ಬರ ಹಾಕುವಾಗ ಅಥವಾ ಹೊಸ ಮಣ್ಣು ಹಾಕುವಾಗ ಹ್ಮ್. ಒಂದು ಮಣ್ಣು ಜಾಸ್ತಿ ಆಗ್ತದೆ, ಹೌದು. ಆಗ ಸ್ಪೇಸ್ ಇರುದಿಲ್ಲ. ಹಾ, 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 ಹಾ. ಫಸ್ಟಿಗೆ ಜಾಸ್ತಿ ಇದ್ರೆ ಮತ್ತೆ ಮಣ್ಣು ತೆಗಿಲಿಕ್ಕೆ ಕೆಳಗೆಲ್ಲ ಬೀಳ್ತದೆ, ಹೌದು. ವೇಸ್ಟ್ ಆಗ್ತದೆ. ಹ್ಮ್. ಅದಕ್ಕೆ ನೀವು ಅದು ಏರಿಸ್ತಾ ಹೋದಾಗೆ ಮತ್ತೆ ಏರಿಸ್ಬೋದು ಬೇಕಾದ್ರೆ. ಹಾ. 1-2 ವರ್ಷ ಆದಾಗ ಇನ್ನೂ ಎತ್ತರಕ್ಕೆ ಬರ್ತದೆ. ಎತ್ತರ ಬರ್ತದೆ. 6 ತಿಂಗಳವರೆಗೆ ಹೂ ತೆಗಿಲಿಲ್ಲ, ಹ್ಮ್. ಅಂದ್ರೆ ಕೊಯ್ಲಿಲ್ಲ. ಹ್ಮ್. ಅಂದ್ರೆ ಈ ಚಿಗುರು ಬರ್ತದೆ ಚಿಕ್ಕ ಗಿಡಗಳಲ್ಲಿ, ಒಂದು ಎಲೆ ಬಿಟ್ಟು ಚಿಕ್ಕ ಚಿಕ್ಕ ಕಟ್ ಮಾಡ್ಬೇಕು. ಅಲ್ಲಿ ಮುಗ್ಗು 6 ತಿಂಗಳವರೆಗೆ ಮುಗ್ಗು ಬಿಡ್ಲಿಕ್ಕೆ ಬಾರ್ದು. ಮೊಗ್ಗು ಬರಬಾರ್ದು. ಮುಗ್ಗು 6 ತಿಂಗಳು, 6 ಅಥವಾ 4 ತಿಂಗಳಲ್ಲಿ. ಹಾ. ಆಗ ಸ್ವಲ್ಪ ದೊಡ್ಡದಾಗ್ತದೆ ಹಾ. ಗಿಡ. ಸ್ವಲ್ಪ ಅಂದ್ರೆ ನೀವು ಇಲ್ಲಿ ಹೇಳ್ತಾ ಇರೋದು ಇಲ್ಲಿ ಮೊಗ್ಗು ಬಂದಾಗ ನಾನು ತೆಗಿಬೇಕು ಅಂತ. ಇಲ್ಲಿ ನೋಡಿ, ಹೀಗೆ ಇತ್ತು ಹಾ. ಫುಲ್. ಇದಕ್ಕೆ ಕೇರೆ ಬಳ್ಳಿ ಹೇಳುದು. ಹಾ. ಉದ್ದ ಇರ್ತದೆ. ಹೌದು. ಇದ್ರಲ್ಲಿ ಹೊಸ ಗಿಡ ಮಾಡ್ಬೋದು. ಹೇಗೆ ಅದು? ಇದಂದ್ರೆ ಇಲ್ಲಿ ಇಷ್ಟು ಇಟ್ಟು ಇಲ್ಲಿ ತನಕ ಇಲ್ಲಿ ಕಟ್ ಮಾಡ್ಬೇಕು. ಹ್ಮ್. ಕಟ್ ಮಾಡಿ ಕ್ರಾಸ್ ಕಟ್ ಮಾಡ್ಬೇಕು. ಮತ್ತೆ ಈ ಪಾಟ್ ಮಿಕ್ಸ್ ಇರ್ತದೆ ಅದನ್ನು ಈ ಚಿಕ್ಕ ಗ್ರೋ ಬ್ಯಾಗ್ ಅಲ್ಲಿ ಇಡ್ಬೇಕು. ಚಿಕ್ಕ ಹಾ. ಗ್ರೋ ಬ್ಯಾಗ್ ಮಣ್ಣು ಹಾಕಿ ಹ್ಮ್. ಸ್ವಲ್ಪ ನೀರ್ ಹಾಕಿ ಊರಿ ಗಟ್ಟಿ ಮುಚ್ಚಬೇಕು. ಹ್ಮ್. ಗಟ್ಟಿ ಮುಚ್ಚಿ ಮತ್ತೆ ನೀರೆಲ್ಲ ಹಾಕ್ತಾ ಇರ್ಬೇಕು ಡೈಲಿ. ಕೆಲವು ಗಿಡಗಳಲ್ಲಿ ಚಿಗುರು ಬರುದಿಲ್ಲ, ಹ್ಮ್. ಅದು ಹಾಗೆವೆ. ಹ್ಮ್. ಅಂದ್ರೆ ಕೆಲವು ಒಂದು 1/2% ಬರ್ತದೆ, ಮತ್ತೆ ಬರುದಿಲ್ಲ. ಕೆಲವು ಉಳಿತದೆ ಗಿಡ, ಹ್ಮ್. ಚೆನ್ನಾಗಿ ಬೆಳೀತದೆ. 2-3 ತಿಂಗಳಾದ್ಮೇಲೆ ಇದನ್ನು ನಡಬಹುದು. ಹೊಸ ಗ್ರೋ ಬ್ಯಾಗ್ ಅಥವಾ ಪಾಟ್ ಹೊಸ ಗಿಡ ಮನೆಯಲ್ಲೇ ಮಾಡಬಹುದು. ನೆಲದ ಮಾಡಬಹುದು. ಈಗ ನೀವು ಹೇಳಿದ್ರೆ ಇದು ಕೇರಿಗೂರು ಅಂತ ಹೇಳಿದ್ರಿ. ಹಾ. ಇದೀಗ 2 ಚಿಗುರು ಬರ್ಲಿಕ್ಕೆ ಪ್ರಾರಂಭ ಆಗಿದೆ. ಹಾ. ಇಲ್ಲಿ 2 ಚಿಗುರು ಇಲ್ಲಿ ಜೀವನಿಗೆ ಇದು ಉಪಯೋಗ ಇದೆಯೇ ಇಲ್ವಾ ನಿಜವಾಗ್ಲಿ ಗಿಡಕ್ಕೆ? ಉಪಯೋಗ ಇದೆ. ಅಂದ್ರೆ ಅದನ್ನು ಕಟ್ ಮಾಡಿ ಬಿಸಾಡಬೇಕಾಗಿಲ್ಲ. ಕೇರೆ ಬಳ್ಳಿ ಬಂದ್ರೆ ಹೊಸ ಗಿಡ ಮಾಡ್ಬೋದು. ಹ್ಮ್. ನಾನು ಇಲ್ಲಿ ಅಲ್ಲ, ಈಗ ಹೊಸ ಗಿಡ ಮಾಡೋದು ಅಗತ್ಯ ಇಲ್ಲದವನು ಏನ್ ಮಾಡುದು ಅಂತ? ಹೊಸ ಹೊಸ ಗಿಡ ಅವನಿಗೆ ಬೇಡ, ಹಾ. ಅವನೇನ್ ಮಾಡುದು ಅಂತ ಕೇರಿ ಬಳ್ಳಿಯನ್ನು? ಅವನು ಇದನ್ನು ಇಲ್ಲಿ ಕೆಳಗೆ ಅಥವಾ ಎಷ್ಟು ಗಿಡ ಅಪ್ಪಾಗಿ ಬೆಳೆದಿದೆ ಹ್ಮ್. ಅದನ್ನು ಇಲ್ಲಿಂದ ಕಟ್ ಮಾಡ್ಬೇಕು. ಕಟ್ ಮಾಡಿ ಇಲ್ಲಿ 2 ಕವಲು ಬರ್ತದೆ. ಹಾ. ಈಗ 2 ಕವಲು ಬಂದಿದೆ. ಇಲ್ಲಿ ಫುಲ್ ಕೇರೆ ಬಳ್ಳಿಯಲ್ಲಿ ಹೂ ಆಗುದಿಲ್ಲ, ಹಾ. ಫುಲ್ ಈಗ ಬರ್ತದೆ. ಹಾ. ಫುಲ್ ಉದ್ದಕ್ಕೆ ಬೆಳೀತದೆ, ಅದು ಪ್ರಯೋಜನ ಇಲ್ಲ. ಹಾ. ಇಲ್ಲಿ ಕಟ್ ಮಾಡಿ ಇದು 2 ಕವಲು ಬೆಳೀತದೆ. ಇದರಲ್ಲಿ ಡಬಲ್ ಹೂ ಕೊಡ್ತದೆ. ಈ ಗಿಡ ಕೇರೆ ಬಳ್ಳಿಯಿಂದ ನಟ್ಟದ್ದು. ಇದು ಸ್ಟ್ರೈಟ್ ಇದೆ, 2 ಕವಲು ಹೊಡೆದಿದೆ. ಇಲ್ಲಿ ಸ್ವಲ್ಪ ಉದ್ದ ಇದೆ. ಹ್ಮ್. ಇದಕ್ಕೆ ಇಷ್ಟು ಮಣ್ಣು ಹಾಕಿ, ಪಾಟ್ ಮಿಕ್ಸ್ ಹೇಳಿದ್ದಾನೆ, ಮಿಕ್ಸ್ ಮಣ್ಣು ಹಾಕಿ, ಸ್ವಲ್ಪ ಮಣ್ಣು ಹಾಕಿ ನೀರ್ ಹಾಕಿ ಊರಿ ಗಟ್ಟಿ ಫಿಕ್ಸ್ ಮಾಡ್ಬೇಕು. ಗಟ್ಟಿ ಕೆಳಗೆ ಒತ್ಬೇಕು. ಅಂದ್ರೆ ಮತ್ತೆ ಇದು ಒಂದು 3 ವಾರ ಸ್ವಲ್ಪ ಚಿಗುರು ಬರ್ತದೆ. ಚಿಗುರು ದೊಡ್ಡದು ಬರ್ತದೆ. ಚಿಗುರು ಬಂದಾಗ ದೊಡ್ಡ ಎಲೆ ಬಂದ್ರೆ ಎಲ್ಲ 2 ಕವಲು ಹೊಡಿತದೆ. ಅದ್ರಲ್ಲಿ ದೊಡ್ಡದಾಗ್ತದೆ, ಮುಗ್ಗು ಬರ್ತದೆ. ಅದನ್ನು ಕೊಯ್ಬೇಕು. ಅದ್ರಲ್ಲಿ 2 ಕವಲು ಬರ್ತದೆ. 1 ಎಲೆ ಬಿಟ್ಟು ಅಥವಾ 2 ಎಲೆ ಬಿಟ್ಟು ಚಿಟ್ಬೇಕು. ಆಗ ಇದು 2 ಕವಲುಗಳು ಬರ್ತದೆ. ಈ ಗಿಡಕ್ಕೆ ಒಂದು 3-4 ತಿಂಗಳು ಕಳೀತು. ಇದನ್ನು ಈ ರೀಪಾಟಿಂಗ್ ಅಥವಾ ಹೊಸ ಗ್ರೋ ಬ್ಯಾಗ್ ಅಲ್ಲಿ ಪಾಟ್ ಅಲ್ಲಿ ನಡ್ಲಿಕ್ಕೆ ರೆಡಿ ಇದೆ. ಇದು ಅದಕ್ಕೆ ಬರುವಂತ ರೋಗ ಮತ್ತೆ ಆಗಾಗ ಸ್ಟ್ರಗಲ್ ಆಗತ್ತೆ. ರೋಗ ಅಂತ ಹೇಳಿಕ್ ಬರುದಿಲ್ಲ. ಅದಕ್ಕೆ ಏನು ಪರಿಹಾರಗಳಿದೆ ನಿಮ್ಮ ಹತ್ರ? ಅದಕ್ಕೆ ರೋಗ ಅಂದ್ರೆ ತುಂಬಾ ರೋಗ ಬರೋದಾದ್ರೆ ಮಳೆಗಾಲ ಅಂದ್ರೆ ಫುಲ್ಲು ಗಿಡದ ಮೇಲ್ಭಾಗದಲ್ಲಿ ಫುಲ್ ನೀರು ನಿಲ್ತದೆ. ಹಾ. ನೀರು ನಿಲ್ಲುವಾಗ ನೀರು ನಿಲ್ಬಾರ್ದು. ಅದ್ರಲ್ಲಿ ಹಾ. ನೀರು ಹೋಗ್ಬೇಕು. ಹಾ. ಗಿಡಕ್ಕೆ ನೀರು ಜಾಸ್ತಿ ಕೂಡ ಹಾಕ್ಬಾರ್ದು. ಹಾ. ಜಾಸ್ತಿ ಆದ್ರೆ ಬೇರೆಲ್ಲ ಕೊಳಿತದೆ. ಹಾ. ಮಳೆಗಾಲದಲ್ಲಿ ಕೂಡ ಹಾಗೆ ನೀರು ಜಾಸ್ತಿ ಆದ್ರೆ ಮೇಲೆ ನೀರು ನಿಲ್ದ್ರೆ ಹ್ಮ್. ಅದಕ್ಕೆ ಬೇರನ್ನು ತೆಗೆದು ಚೆನ್ನಾಗಿ ತೊಳೆದು ರೀಪಾಟ್ ಮಾಡ್ಬೇಕು. ಒಂದ ನೆರಳಲ್ಲಿ ಇಡ್ಬೇಕು. ಅಂದ್ರೆ ಬೇರನ್ನು ಮಣ್ಣಲ್ಲಿ ತೆಗಿಬೇಕಾದ್ರೆ ಮಣ್ಣೆಲ್ಲ ಫುಲ್ಲು ತೆಗೆದು ಹಾ. ತೊಳಿಬೇಕು. ಯಾವ್ದು ಗಿಡವನ್ನು? ಮತ್ತೆ ಅದಕ್ಕೆ ತೊಳೆದು ಫಂಗಿಸೈಡ್ ಇರ್ತದೆ. ನಾನು ಮಾಡಿದ ಹೇಗೆಂದ್ರೆ ಫಂಗಿಸೈಡ್ ಇರ್ತದೆ, ಜೋಡಿ ಅಂತ. ಹಾ. ಫುಲ್ ಸಿಸ್ಟಮ್ಯಾಟಿಕ್ ಮತ್ತೆ ಕಾಂಟ್ಯಾಕ್ಟ್ ಫಂಗಿಸೈಡ್ ಅಂತ. ಹಾ. ಇದನ್ನು ಫುಲ್ ಬಕೆಟ್ ಅಲ್ಲಿ ಸ್ವಲ್ಪ ಒಂದು 3 ಗ್ರಾಮ್ ಅಷ್ಟು ಹಾಕಿ, 3-4 ಗ್ರಾಮ್ ಅಷ್ಟು ಹಾಕಿ, ಗಿಡದ ಬೇರನ್ನು ಸಮೇತ ಒಂದು 5 ಗಂಟೆವರೆಗೆ ಇಟ್ರೆ, 5-6 ಗಂಟೆವರೆಗೆ 5 ಗಂಟೆ ಮಿನಿಮಮ್ ಇಡ್ಬೇಕು. 5-4 ಗಂಟೆ
ಇಟ್ಟು ಮತ್ತೆ ಪಾಟ್ ಮಿಕ್ಸ್ ರೆಡಿ ಮಾಡಿ. ಕಾಂಡದಿಂದ ಕೆಳಗೆ ಮಾತ್ರ, ಮೇಲ್ಗಡೆ ಸಾಗಬಾರ್ದು ಎಲೆಗೆ ಎಲ್ಲ ಇದು ಏನಾಗುದಿಲ್ಲ, ತೊಂದ್ರೆ ಇಲ್ಲ. ಇದಕ್ಕೆ ಸ್ಪ್ರೇ ಕೂಡ ಮಾಡ್ಬೋದು. ಹಾ, ಹಾ. ಇದು ಸ್ಪ್ರೇ ಕೂಡ ಮಾಡ್ಬೋದು. ಅಂದ್ರೆ ಮಳೆಗಾಲದಲ್ಲಿ ಫಂಗಸ್ ರೋಗ ಜಾಸ್ತಿ ಬರ್ತದೆ. ಹೌದು. ನೀರು ಎಲ್ಲ ಕೆಳಗೆ ನಿಂತು ಫಂಗಸ್ ಎಲ್ಲ ಜಾಸ್ತಿ ಆಗುವಾಗ ಇದನ್ನು ಸ್ಪ್ರೇ ಮಾಡ್ಬೋದು. ಸ್ಪ್ರೇ ಮಾಡಿ ಒಂದು 15 ದಿನ ಹುಳ ಮೈನ್ ಮಳೆಗಾಲದಲ್ಲಿ ಹುಳ ಜಾಸ್ತಿ ಆಗ್ತದೆ. ಹ್ಮ್. ಹುಳ ಜಾಸ್ತಿ ಆಗುವಾಗ ಹುಳದ್ದು ಸ್ಪ್ರೇ ಇದು ಮಾಡ್ಬೇಕು. ಶೂಟ್ ಅಂತ ಬರ್ತದೆ ಹೌದು. ಹುಳದ್ದು ಫರ್ಟಿಲೈಸರ್ ಅಂಗಡಿಯವರ ಹತ್ರ ಯಾರ ಹತ್ರ ಕೇಳಿದ್ರೆ ಯಾವ್ದು ಕೂಡ ಆಗ್ತದೆ ಹುಳದ್ದು. ಹಾ. ಆ ಹುಳದ್ದು ಮಳೆಗಾಲದಲ್ಲಿ ಸ್ಪ್ರೇ ಮಾಡ್ಬೇಕು. ಒಂದು 5 ಲೀಟರಿಗೆ 3 ml ಅಷ್ಟು 3 ml ಅಷ್ಟು ಹಾಕ್ಬೇಕು. 15 ದಿನ ಸ್ವಲ್ಪ ಇರ್ತದೆ, ಈಗ ಸ್ವಲ್ಪ ಸ್ವಲ್ಪ ಹುಳಗಳೆಲ್ಲ ಇರ್ತದೆ. ಆಗ ಪುನಃ 15 ದಿನಕ್ಕೊಮ್ಮೆ ಸ್ಪ್ರೇ ಮಾಡ್ಬೇಕು. ಕಂಪ್ಲೀಟ್ ಹುಳಗಳೆಲ್ಲ ಹೋದಾದ್ಮೇಲೆ ಸ್ವಲ್ಪ ಇದು ಮಾಡ್ಬೋದು. ಮತ್ತೆ ಹುಳ ಯಾವಾಗೆಲ್ಲ ಬರ್ತದಾಗ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಹುಳದ್ದು. ಕರೆಕ್ಟ್. ಈಗ ನೀವು ಆಗ ಹೇಳಿದ್ರಿ ನೀರಲ್ಲಿ ಹಾಕಿ ಇದನ್ನ ಹಾಕಿಡ್ತೇವೆ ಜೋಡಿಯನ್ನು ಹಾ. ಹೇಳಿ. ಅದನ್ನ ನೀರಲ್ಲಿ ಹಾಕಿಟ್ಟ ಮೇಲೆ ಮತ್ತೆ ಅದನ್ನ ಏನ್ ಮಾಡ್ಬೇಕು ಆ ಗಿಡವನ್ನು? ಮತ್ತೆ ಹೊಸ ಮಣ್ಣು ಹೇಳಿದಲ್ಲ ಫಸ್ಟಿಗೆ ಹೇಳುವಾಗ, ರೀಪಾಟಿಂಗ್. ಈಗ ಪಾಟ್ ಮಿಕ್ಸ್ ಅಂದ್ರೆ ಮಣ್ಣನ್ನು ಮಿಕ್ಸ್ ಮಾಡಿ ಚೆನ್ನಾಗಿ ಮಿಕ್ಸ್ ಮಾಡಿ ಹೊಸ ಪಾಟ್ ಆದ್ರೆ ಅದಾಗ್ಬೋದು. ಆ ಗಿಡಗಳನ್ನ ಸರಿಯಾಗಿ ಬೇರಿಟ್ಟು ಸ್ವಲ್ಪ ಮಣ್ಣು ಬೇಕು ಮೇಲೆ, ಬೇರಿಟ್ಟು ಅದರ ಮೇಲೆ ಹೊಸ ಮಣ್ಣು ಹಾಕ್ಬೇಕು. ಪಾಟ್ ಮಿಕ್ಸ್ ಹೇಗೆ ನಡುದು ಫಸ್ಟ್ ಹೇಳಿದ ಹಾಗೆವೇ ನಡ್ಬೇಕು. ಈ ಗಿಡ ನೀವು ಮಾಡಿದ ರೀಸೆಟ್ ಮಾಡಿದ? ಹೌದು. ಅಂದ್ರೆ ಇದು ಇಷ್ಟು ಚೆನ್ನಾಗಿ ಬಂಬಲ್ ಬರ್ಲಿಕ್ಕೆ ಏನು ಕಾರಣ? ಕಡ್ಡಿಗಳಲ್ಲಿ ತೆಗೆದಿರಿ ಇದ್ರದ್ದು, ಹೇಗೆ ತೆಗಿಬೇಕು? ಅಂದ್ರೆ ಇದು ಮಳೆಗಾಲದಲ್ಲಿ ಹಾಳಾಗಿತ್ತು. ಹ್ಮ್. ಮಳೆಗಾಲದಲ್ಲಿ ನಾನು ಸ್ವಲ್ಪ ಈ ಎಲೆಗಳೆಲ್ಲ ಸ್ವಲ್ಪ ಇದಾಗ್ತದೆ, ಫಂಗಸ್ ತರ ಎಲ್ಲ, ಇದು ಸುಟ್ಟ ತರ ಇತ್ತು. ಹಾ. ಅದನ್ನು ನಾನು ಈ ಸುಟ್ಟ ಎಲೆಗಳನ್ನೆಲ್ಲ ತೆಗ್ದೆ, ಒಣಗಿದ ಕಡ್ಡಿಗಳನ್ನೆಲ್ಲ ತೆಗೆದು ಹಾಗೆ ಫಂಗಸ್ ಬಕೆಟ್ಗೆ ಹಾಕಿ ಬೇರು ಸಮೇತ ಇಟ್ಟು ಒಂದು 5 ಅವರ್ ಇಟ್ಟು ಮತ್ತೆ ಇದಕ್ಕೆ ರೀಪಾಟ್ ಮಾಡಿದೆ. ರೀಪಾಟ್ ಮಾಡಿದ ಸ್ವಲ್ಪ ಚಿಗುರು ಬಂತು, ಒಳ್ಳೆ ಚಿಗುರು ಬಂತು, ಸರಿಯಾಗಿದೆ ಸ್ವಲ್ಪ. ಈ ಗುಲಾಬಿ ನಾನು ಮಲ್ಲಿಗೆ ಗಿಡ ನಡುವೆ ಗುಲಾಬಿ ಗಿಡಗಳನ್ನ ನಟ್ಟಿದ್ದೆ. ಫಸ್ಟ್ ನರ್ಸಲ್ಲಿ ಈ ಗಿಡಗಳೆಲ್ಲ ನರ್ಸಲ್ಲಿ ಫ್ರೀಯಾಗಿ ಕೊಟ್ಟಿದ್ರು. ಫ್ರೀ ಅಂದ್ರೆ ಸ್ವಲ್ಪ ಹಾಳಾಗಿತ್ತು, ಫಂಗಸ್ ತರ ಬಂದಿತ್ತು, ಅದಕ್ಕೆ ಕೂಡ ಫಂಗಸ್ ರೋಗ ಬರ್ತದೆ. ನಾನು ಹೊಸ ಪಾಟ್ ಮಿಕ್ಸ್ ಮಾಡಿ ಪಾಟಿಗೆ ಅಥವಾ ಗ್ರೋ ಬ್ಯಾಗಿಗೆ ಈ ಎಲೆಗಳನ್ನೆಲ್ಲ ತೆಗ್ದೆ. ಮೇಲೆ ಕಾಂಡ ಇರ್ತದಲ್ಲ, ಈ ತರ ಬ್ಲ್ಯಾಕ್ ಡಿಸೀಸ್ ಅಂತ ಹೇಳ್ತಾರೆ ಇದಕ್ಕೆ. ಈ ತರ ಕಪ್ಪಾಗ್ತದೆ, ಬ್ಲ್ಯಾಕ್ ಡೈ ಡಿಸೀಸ್ ಅಂತ ಹೇಳ್ತಾರೆ. ಅದು ಈ ಹೂ ಆಗುವಾಗ ಕಟ್ ಮಾಡ್ತಾರಲ್ಲ, ಕಟ್ ಮಾಡುವಾಗ ಅಲ್ಲಿ ಕಾಲಿರ್ತದೆ. ಆಗ ಫಂಗಸ್ ಈ ಅಟ್ಮಾಸ್ಫಿಯರ್ ಫಂಗಸ್ ಇದು ಇರುವಾಗ ಅಟ್ಯಾಕ್ ಚಾನ್ಸಸ್ ಇರ್ತದೆ. ಅದಕ್ಕೆ ಅರಶಿನ ಅಥವಾ ಮನೆಯಲ್ಲಿ ಅರಶಿನ ಪುಡಿಯನ್ನು ಕಟ್ ಮಾಡಿ ಮುಟ್ಟಿಸ್ಬೇಕು. ಫಂಗಿಸೈಡ್ ಇದ್ರೆ ಮುಟ್ಟಿಸ್ಬೇಕು. ಈ ತರ ಹಾಳಾಗಿರೋ ಗಿಡ ಹಾಳಾಗಿದಂದ್ರೆ ಸ್ವಲ್ಪ ಹೌದು, ಒಣಗಿದ ತರ ಇತ್ತು. ಅದನ್ನು ಫುಲ್ ಮುಟ್ಟಿಸಿದ್ರೆ ಸಾಕಾಗ್ತದಾ? ಸಾಕಾಗ್ತದೆ. ಇಷ್ಟು ಒಂದು ಬರ್ಲಿಕ್ಕೆ ಒಂದು ತಿಂಗಳು 2 ತಿಂಗಳು ಇರ್ತದೆ. ಇದನ್ನ ಅದೇ ರೀತಿಯಲ್ಲಿ ಕಟ್ ಮಾಡಿ ಇಲ್ಲಿ ಚಿಗುರು ಬಂದಿದೆ ನೋಡಿ, ಈ ತರ ಕವಲು ಬರ್ತದೆ, ಹೊಸ ಚಿಗುರುಗಳು ಬರ್ತದೆ. ಗುಲಾಬಿಯಲ್ಲಿ ಹೊಸ ಚಿಗುರು ಬಂದಾಗ ಹೂ ಬರ್ತಲ್ಲ, ಅದ್ರ ಜೊತೆಗೆ ಇದು ಹೈಬ್ರಿಡ್ ಹೂ. ಸೂಪರ್ ಆಗಿರುವಂತ ಹೂ ಇದೆ. ಇದು ಯಾವ್ದು ಇದು? ಅದು ಕೂಡ ಹಾಗೆ ಸ್ವಲ್ಪ ಈ ನರ್ಸರಿ ಎಲ್ಲ ಬೇರೆ ಇರ್ತದಲ್ಲ, ಅದೇ ಟೈಪ್ ಹೈಬ್ರಿಡ್ ಎಲ್ಲ. ಸೂಪರ್ ಆಗಿದೆ ಸ್ನೇಹಿತರೆ ಹೂಗಳೆಲ್ಲ. ಅದೇ ರೀತಿಯಲ್ಲಿ ತರಕಾರಿ ಕೂಡ ಬೆಳಿತೀರಲ್ಲ? 2 ಬದನೆ ಗಿಡ. 2 ಬದನೆ ಗಿಡ. ಹೆಚ್ಚು ಬೆಳಿಲಿಕ್ಕಿಲ್ಲ? ಹೆಚ್ಚು ಕೆಳಗೆ ನೆಟ್ಟಿದ್ರು ಅಪ್ಪ. ಅದು ಈಗ ಒಣಗಿ ಎಲ್ಲ ಹೋಯ್ತು, ಒಮ್ಮೆ ಇದಾಯ್ತು. ಈಗ ಈ ಹೂ ಇದೊಂದು ಪಾರ್ಟಿಗೆ ಬರುವ ಎಷ್ಟು ಟೈಮ್ ಇಂದ ಕೊಯ್ತಾ ಇದ್ರಿ ಇದ್ರಲ್ಲಿ ಹೂ? ಒಂದು ವರ್ಷ ಆಯ್ತು. ಎಷ್ಟು ಆಗ್ತದೆ ಹೆಚ್ಚಂದ್ರೆ? ಒಂದು ಚೆಂಡು ಆಗ್ತದೆ. ಈಗ ಕಮ್ಮಿ ಅಂದ್ರೆ ಒಂದು ಗೇಣು ಅಂದ್ರೆ ಒಂದು ಇಷ್ಟ ಆಗ್ತದೆ. ಈಗ ಒಂದು ಗೇಣು ಈಗ ಈ ಪ್ರೆಸೆಂಟ್ ಡೇಟ್ಸ್ ಈಗ ಒಂದು ಅರ್ಧ ಚೆಂಡು ಆಗ್ತದೆ. ಅರ್ಧ ಚೆಂಡಿಗೆ ಎಷ್ಟಿರ್ತದೆ ರೇಟ್? 3 ಗೇಣು. ರೇಟ್ ಅಂದ್ರೆ ರೇಟ್ ಬದಲಾಗ್ತಾ ಹೋಗ್ತದೆ. ಅಂದ್ರೆ ರೇಟ್ 1000ಗಿಂತ ಮೇಲೆ ಆಗ್ತದೆ, ಒಮ್ಮೆ 100 ರೂಪಾಯಿ ಆ ತರ ಎಲ್ಲ ಇರ್ತದೆ. ರೇಟ್ ಫಿಕ್ಸ್ಡ್ ರೇಟ್ ಇರುದಿಲ್ಲ. ಈಗ ಇದ್ರ ದುಡ್ಡು ಎಲ್ಲ ಯಾರಿಗೆ? ನಿಮ್ಗೆ, ಅಮ್ಮನಿಗೆ? ಅದು ಇಟ್ಟಿರ್ತೇವೆ. ಒಂದು ನಾನಿಗೆ ಬೇರೆ ಮಲ್ಲಿಗೆ ಕೃಷಿಗೆ ಖರ್ಚು. ಮಲ್ಲಿಗೆ ಕೃಷಿ ಬೇರೆ ಎಂತಾದ್ರು ಇದಕ್ಕೆ ತಕೊಳ್ಬೇಕಂದ್ರೆ ಪರ್ಚೇಸ್ ಮಾಡಿ ಅದಕ್ಕೆ ಖರ್ಚು. ಇನ್ನು ಹೆಚ್ಚು ಮಾಡುವ ಯೋಜನೆಗಳಿದೆಯಾ ಗಿಡಗಳನ್ನು? ನೋಡ್ಬೇಕು. ಅಲ್ಲಿ ನಾನು ನೆಟ್ಟಿದ್ದೇನೆ, ಅದನ್ನು ಅಲ್ಲಿ 5 ಗಿಡ ಇದೆ, ಅದನ್ನು ನೆಡು. ಇದನ್ನು ಕಟ್ಟುವಂತದ್ದು ಯಾರು? ಅಮ್ಮ ಕಟ್ಟಿ ಕೊಡ್ತಾರಾ? ಇಲ್ಲ, ನಾನೇ. ಹೌದಾ? ಟೈಮ್ ಇದೆ, ಬೆಳಿಗ್ಗೆ ಟೈಮ್ ಇದ್ದಾಗ ಕಟ್ಟಿ ಕೊಡ್ತೇನೆ.
ತೆಗೆಯುದು ಕಟ್ಟೋದೆಲ್ಲ ನೀವೇ? ಹಾ, ತೆಗಿಲಿಕ್ಕೆ ಅಮ್ಮ ಬರ್ತಾರೆ. ಹಾ. ಬೇಗ ಆಗ್ತದೆ. ಹಾ. ಬೇಗ ಬೇಗ ಕಟ್ಟಿ ಕೊಡ್ತೇವೆ. A to Z ಮಲ್ಲಿಗೆಯ ವಿಷಯಗಳು ಅಲ್ವಾ? ಹಾ. ಹೆಚ್ಚೆಚ್ಚಾಗ್ಲಿಕ್ಕೆ ಪ್ರಾರಂಭ ಆಯ್ತಲ್ಲ? ಹಾ. ಇದು ಹೇಗೆ ವರ್ಷ ವರ್ಷ ಆಗೋ ದೊಡ್ಡದಾಗ್ತದೆ ಇನ್ನು? ಹಾ, ಹೌದು ಇನ್ನು ಅಗಲ ಆಗ್ತದೆ. ಹಾ. ಆಗ ಹೆಚ್ಚೆಚ್ಚು ಮಲ್ಲಿಗೆ ಆಗ್ತದೆ ಹೌದು. ಅಲ್ವಾ? ಮಲ್ಲಿಗೆ ಯಾಕಂದ್ರೆ ಬುಷ್ ಬಂದ್ರೆ ಜಾಸ್ತಿ ಆಗ್ತದೆ ಮಲ್ಲಿಗೆ. ಹಾ. ಈ ತರ ಆ ತರ ಎಲ್ಲ ಬುಷ್ ಬಂದ್ರೆ ಹಾ. ಮಲ್ಲಿಗೆ ಎಲ್ಲ ಜಾಸ್ತಿ ಆಗ್ತದೆ. ಮತ್ತೆ ಹೂವಾದಾಗ ಹ್ಮ್. ಈ ಪುಷ್ಪಪತ್ರ ಅಂತ ಇರ್ತದೆ. ಈ ರೀತಿ ಎಲ್ಲ ಪುಷ್ಪಪತ್ರ ಇರ್ತದೆ. ಹಾ. ಫುಲ್ ಖಾಲಿ ಆದಾಗ ಅದನ್ನು ಚಿವುಟಿ ತೆಗಿಬೇಕು. ಹಾ. ಚಿವುಟಿ ಹೀಗೆ ನಾರ್ಮಲ್ ಚಿವುಟಿ ತೆಗಿಬೇಕು. ಹಾ, 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 ಹಾ. ತೆಗ್ದಾಗ ಅಲ್ಲಿ 2 ಕವಲು ಹೊಡಿತದೆ. ಆಗ ಹಾ, ಆಗ ಪುನಃ ಹಾ. ಮಲ್ಲಿಗೆ ಗೊತ್ತಾಯ್ತು. ಪರ ಹಾಗೆ start ಬಿಟ್ರೆ ಆಗ್ತದೆ. ಅದು ಹಾಗೆ ಇರ್ತದೆ ಅಲ್ಲ? ಅಲ್ಲ, ಅದು ಒಣಗಿ ಹೋಗ್ತದೆ. ಒಣಗಿ ಹೋದ್ರೆ ಈ ಕೆಂಪು ಹುಳ ತರಿತ ಅದೆಲ್ಲ ಹಾ. ಈ ಇದು ಅದರ ಈ ರಸವನ್ನೆಲ್ಲ ಎಳ್ದು ಹೂವಿನ ರಸ ಎಲ್ಲ ಎಳಿತದೆ ಒಮ್ಮೆ. ಇಲ್ಲಿ ಈಗುಂಟು, ಇಲ್ಲಿ ಕೂಡ ಕಟ್ ಮಾಡ್ಬೋದು, ಇಲ್ಲಿ ಕೂಡ ಮಾಡ್ಬೋದು. ಹಾ. ಹೀಗೆ ತೆಗಿಬೇಕು. ಹಾಗಾದ್ರಲ್ಲಿ ಚೆನ್ನಾಗಿ ಹಾ. ಹೊಸ ಕಲ್ಲು ಹೊಡಿತದೆ, ಚಿಗುರು ಎಲ್ಲ ಬರ್ತದೆ. ಹಂಗೆ ಮೆಡಿಕಲ್ ಅಲ್ಲಿ ತಕೋ ಆಸೆ. ಹಾ. ಮೆಡಿಕಲ್ ಅಲ್ಲಿ ತಕೋ ಆಸೆ ಇದೆ. ಅದಕ್ಕೆ ಬೇಕಾಗಿರೋ ಪ್ರಿಫರೆನ್ಸ್ ಪ್ರಾರಂಭ ಮಾಡಿದೀರಾ? ಪ್ರಿಫರೆನ್ಸ್ ಈಗ 10th ಅಲ್ಲಿ ಇದ್ದಾನೆ. ಒಳ್ಳೆ ಸ್ಟಡೀಸ್ ಎಲ್ಲ ಮಾಡ್ತಿದ್ದಾನೆ. ಹಾ. ಮತ್ತೆ ಪಿ.ಯು.ಸಿ ಅಂದ್ರೆ ಬಯಾಲಜಿ ತಕೊಂಡು ಮತ್ತೆ ನೆಕ್ಸ್ಟ್ ನೋಡೋದು. ಹೇಗಿದೆ ಫಿಲೋಮಿನಾ ಅಲ್ಲ? ಹಾ. ಹೇಗಿದೆ ಎಜುಕೇಶನ್ ಸಿಸ್ಟಮ್ ಎಲ್ಲ? ಒಳ್ಳೆಇದೆ. ಟೀಚರ್ಸ್ ಗಳೆಲ್ಲ ಹಾ. ಕಳಿಸುವಂತ ಸಿಸ್ಟಮ್ಗಳು ಚೆನ್ನಾಗಿದೆ? ಇದು ನನ್ನ ಅಪ್ಪ ಕೃಷ್ಣ ನಾಯ್ಕ ಅಂತ. ಇವರು ಡಿಸಿಸಿ ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿದ್ದಾರೆ. ಅಮ್ಮ ಮೆಸ್ಕಾಂ ಅಲ್ಲಿ ಇದ್ದಾರೆ, KEB ಕುಮ್ರಾ. ಅಣ್ಣ ಸಹ್ಯಾದ್ರಿಯಲ್ಲಿ ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಸಹಜವಾಗಿ ಇಂಥ ವಿಡಿಯೋಗಳನ್ನು ಮಾಡಿದಾಗ ಏನು ಜನರಿಗೆ ಪ್ರಶ್ನೆ ಬರೋದು ಅಂತ ಹೇಳಿದ್ರೆ, ತಂದೆ ತಾಯಿ ಎಲ್ಲ ಮಾಡ್ತಾರೆ, ಅದನ್ನು ವಿಡಿಯೋ ಮಾತ್ರ ಮಕ್ಕಳ ಹತ್ರ ಮಾಡಿಸ್ತಾರೆ, ಇವ್ರದೇನೋ ಪ್ರಚಾರಕ್ಕೋಸ್ಕರ ಅಥವಾ ನಮ್ಗೇನೋ ನಮ್ಮ ಚಾನಲ್ನ ಪ್ರಚಾರಕ್ಕೆ ಇದೆಲ್ಲ ಮಾಡ್ತಾರೆ ಅಂತ ಹೇಳಿ. ಹಾಗೆ ಹೇಳುವಂತ ಸಂದರ್ಭದಲ್ಲಿ ನಮ್ಗೆ ಗೊತ್ತಾಗತ್ತೆ ಇದ್ರ ಡೀಟೇಲ್ಸ್ಗಳನ್ನು ನೋಡಿದಾಗ. ಹಾಗೆ ನಿಮ್ ಸಪೋರ್ಟ್ ಎಲ್ಲ ಹೇಗಿದೆ ಮತ್ತು ಈ ಕೃಷಿಗೆ ಸಂಬಂಧಿಸಿರೋದು ನೀವೇನ್ ಹೇಳ್ತೀರಿ? ಈ ಬೆಳಿಗ್ಗೆ ಎದ್ದು ಹೂವನ್ನು ಕೊಯ್ಬೇಕು, ನೀರ್ ಹಾಕ್ಬೇಕು, ಅದಕ್ಕೆ ಅವನಿಗೆ ಸ್ಕೂಲ್ಗೆ ಹೋಗುವಾಗ ಓದ್ಬೇಕು, ಅವನಿಗೆ 10th, ಅದಕ್ಕೆ ಅವನಿಗೆ ತುಂಬಾ ಸ್ವಲ್ಪ ಕಷ್ಟ ಆಗ್ತದೆ. ಹಾ. ನಾವೆಲ್ಲ ಸೇರಿ ಅದಕ್ಕೆ ಅವನಿಗೆ ಸಹಾಯ ಮಾಡ್ತೇವೆ. ಅವನಿಗೆ ಮೊದ್ಲಿಂದಲೂ ಸಂದೆ ಇರುವಾಗ್ಲೇ ಅವನಿಗೆ ಗಿಡ ನೆಡುವುದೆಲ್ಲ ತುಂಬಾ ಇಷ್ಟ. ಹಾ. ಅವನಿಗೆ ಅವನು ನಮ್ಮ ಇದಕ್ಕೆ ಒಲೆಯಲ್ಲಿ ಇದಕ್ಕೆಲ್ಲ ಅದ್ರಲ್ಲೆಲ್ಲ ನೆಡ್ತಾ ಇದ್ದ. ಒಲೆಯಲ್ಲಿ? ಹೌದು. ಓ. ಸಂದಿರುವಾಗ ಬೆಂಕಿ ಹಾಕಿ ಒಲೆಯಲ್ಲಿ ಪೂಜೆ ನೋಡಿದ ತಕ್ಷಣ? ಹೌದು. ಹಾ. ಅದಕ್ಕೆ ಇದಕ್ಕೆಲ್ಲ ನೆಡ್ತಾ ಇದ್ದ, ಅಷ್ಟು ಇಷ್ಟ ಅವನಿಗೆ. ಹಾ. ಹಾಗೆ ಒಲೆಯಲ್ಲಿ ತರಕಾರಿ ಮಾಡಿ ಅಲ್ಲೇ ಸಾಂಬಾರು ಮಾಡೋ ಅಂತ ಹೇಳಿ ಅನ್ಸುತ್ತೆ. ಆ ರೀತಿ ಒಂದು ಇಂಟ್ರೆಸ್ಟ್ ಇದೆ ಅಲ್ಲ? ಹೌದು. ನಿಮ್ದೆಲ್ಲ ಸಪೋರ್ಟ್ ಇದೆ. ಹೌದು. ಹಾಗೆ ಒಂದು ಉತ್ತಮವಾಗಿರುವಂತ ಮಾಹಿತಿಗಳ ಜೊತೆ ಒಂದು ಸಂದರ್ಶನ ಮಾಡಿರುವಂತದ್ದು. ಯಾಕಂದ್ರೆ ಮಾಹಿತಿಗಳು ಎಷ್ಟೋ ಬಾರಿ ಅದು ಯಾರ್ದು ಸೊತ್ತಲ್ಲ. ಯಾಕಂದ್ರೆ ಯಾರೇ ಹೇಳಿದ್ರೆ ಅದು ಮಾಹಿತಿನೇ. ಈಗ ನಾನು ಹೇಳಿದ್ರು ಮಾಹಿತಿ, ಅವನು ಹೇಳಿದ್ರು ಮಾಹಿತಿ, ಅಥವಾ ಯಾರೋ ಒಬ್ರು ಕೃಷಿ ವಿಜ್ಞಾನಿ ಹೇಳಿದ್ರು ಅದು ಮಾಹಿತಿನೇ. ಮಾಹಿತಿಯೇ ಜನರಿಗೆ ಬೇಕಾಗಿರುವಂತದ್ದು. ಆ ರೀತಿಯ ಒಂದು ಸೂಪರ್ ಆಗಿರುವಂತ ಮಾಹಿತಿ ಈ ವಯಸ್ಸಿಗೆ, ಅಂದ್ರೆ ಒಂದು 10ನೇ ಕ್ಲಾಸ್ ಅಲ್ಲಿ ಹುಡುಗರು ಇಷ್ಟೊಂದು ಪ್ರೆಸೆಂಟೇಶನ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಹಾಗೆ ನಿಮ್ಮ ಭವಿಷ್ಯ ಇನ್ನೂ ಕೂಡ ಚೆನ್ನಾಗಾಗ್ಲಿ, ಅದಕ್ಕೂ ಕೂಡ ಹಾರೈಸ್ತೇವೆ. ಇವರು ಕೂಡ ಇಂಜಿನಿಯರಿಂಗ್ ಮಾಡ್ತಿರೋ ಜೊತೆ ಕರಾಟೆಯಲ್ಲೂ ಕೂಡ ಇವರು ತುಂಬಾ ಎಕ್ಸ್ಪರ್ಟ್ ಇದ್ದಾರೆ. ಆ ರೀತಿಯ ಒಂದು ಮಾಹಿತಿಗಳನ್ನು ಕೊಡೋದ್ರ ಮುಖಾಂತರ ಎಷ್ಟೋ ಜನರಿಗೆ ಇನ್ಸ್ಪೈರ್ ಆಗ್ಲಿ ಅಂತ ಹೇಳಿ, ವಿದ್ಯಾರ್ಥಿಗಳಿಗೆ ಕೇವಲ ಮನೆಯಲ್ಲಿ ಮೊಬೈಲ್ ಇಟ್ಕೊಂಡು ಬೇಡದಿರೋದಕ್ಕೆ ಟೈಮ್ ಕೊಡುವಂಥದ್ದು, ಟೈಮ್ ವೇಸ್ಟ್ ಮಾಡುವಂಥದ್ದು, ಅಂಥದ್ದಕ್ಕೆಲ್ಲ ಈ ವಿಚಾರಗಳು ತುಂಬಾ ಇನ್ಸ್ಪೈರ್ ಆಗುತ್ತೆ. ಇದನ್ನ ನೋಡ್ತಾ ಇರುವಂತ ಪೇರೆಂಟ್ಸ್ಗಳಿಗೆ ಇನ್ಸ್ಪೈರ್ ಆಗುತ್ತೆ. ನೋಡಿ ಈ ರೀತಿ ಮಾಡ್ತಿದ್ದಾನೆ, ನೀನೊಂದೇನೋ ಮಾಡು. ಯಾವ್ದು ಅವ್ರವ್ರಿಗೆ ಏನೇನಾಗತ್ತೆ ಹಾಗೆ. ಇವರಿಗೆ ಮಲ್ಲಿಗೆ ಮಾಡ್ತಾರೆ ಅಂತ ಹೇಳಿದಾಗ ಇನ್ನೊಬ್ರು ಮಲ್ಲಿಗೆನೇ ಮಾಡಬೇಕಾಗಿಲ್ಲ, ಇವ್ರು ಕರಾಟೆ ಮಾಡ್ತಿದ್ದಾರೆ ಇನ್ನೂ ಕರಾಟೆ ಮಾಡಬೇಕಾಗಿದ್ದು ಒಳ್ಳೆ ಕೆಲಸ ಮಾತ್ರ. ಅಂದ್ರೆ ಗುಡ್ ಹ್ಯಾಬಿಟ್ಗಳನ್ನು ಬೆಳೆಸ್ಕೊಳ್ಬೇಕು. ಅದು ಯಾವ್ದಾರಾಗ್ಲಿ, ಅದಾಗ ವಿದ್ಯಾರ್ಥಿ ಜೀವನಕ್ಕೆ ಮತ್ತು ಅದಾದ ಮೇಲಿನ ಮುಂದಿನ ಜೀವನಕ್ಕೆ ಇದೆಲ್ಲವೂ ಕೂಡ ಒಂದು ಮೆಟ್ಟಿಲುಗಳಾಗಿ ಅದು ಬೆಳೀತದೆ ಅಂತ ಹೇಳ್ತಾ, ಸಂಪೂರ್ಣ ಸಹಜ ಕೃಷಿಯ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು. ಅದೇ ರೀತಿಯಲ್ಲಿ ವೀಕ್ಷಣೆ ಮಾಡ್ತಿರುವಂತ ನಿಮ್ಗೆ ಅತ್ಯುತ್ತಮವಾಗಿರುವಂತ ಮಾಹಿತಿಯನ್ನು ಕೊಟ್ಟ ನಿಮಗೂ ಕೂಡ ಧನ್ಯವಾದಗಳು. ನಮ್ಮ ಈ ಸಂಪ್ಯಕ್ಕೆ ಉಜಿರೆಯಿಂದ ಬಂದು ಮಾಹಿತಿ ಸಂಗ್ರಹಿಸಿ ನಮ್ಮ ಮಗನ ಈ ಕೆಲಸಕ್ಕೆ ಉತ್ತೇಜನ ನೀಡಿ ಪ್ರಚಾರ ಮಾಡುವಂಥ ಯೂಟ್ಯೂಬ್ ಚಾನಲ್ನ ಶಿವಪ್ರಸಾದ್ ಮಲೆಬೆಟ್ಟು ಸರ್, ನಿಮಗೆ ನಮ್ಮ ಈ ಫ್ಯಾಮಿಲಿ ಪರವಾಗಿ ತುಂಬ ಧನ್ಯವಾದನ ಅರ್ಪಿಸ್ತೇನೆ.